ಸೊ ನಾವು ಹಾಸನ ಉಪನೋಂದಣಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಜಿಲ್ಲಾ ಪತ್ರ ಬರಹಗಾರರು. ನನ್ನ ಹೆಸರು ಜಿ ಕೃಷ್ಣ ಅಂತ. ನಾನು ಪತ್ರ ಬರಹಗಾರರು ಹಾಗೂ ಕರ್ನಾಟಕ ರಾಜ್ಯ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ಪರವಾನಗಿ ಪಡೆದ ಪತ್ರ ಬರಹಗಾರರ ಒಕ್ಕೂಟದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಹಾಗೆ ಇವರು ಮಿಸ್ಟರ್ ಜಯರಾಮ್ ಅಂತ ಹೇಳ್ಬಿಟ್ಟು, ಸೊ ಇವರು ಮಿಸ್ಟರ್ ಸತೀಶ್ ಅಂತ, ಇವರು ಮಿಸ್ಟರ್ ತುಳಸಿದಾಸ್ ಅಂತ ಹೇಳ್ಬಿಟ್ಟು, ಅವರು ಸತ್ಯನಾರಾಯಣ ಅಂತ ಹೇಳ್ಬಿಟ್ಟು, ನಾವೆಲ್ಲರೂ ಹಾಸನ ಪತ್ರ ಬರಹಗಾರರು. ಸ್ನೇಹಿತರೆ, ಹಿಂದೆ ಡಿಸೆಂಬರ್ ತಿಂಗಳಲ್ಲಿ ನಿಮ್ಮನ್ನು ನಾವು ಭೇಟಿಯಾಗಿ ಇದೇ ಒಂದು ಪತ್ರಿಕಾಗೋಷ್ಠಿ ನಡೆಸಿದ್ದು. ಉದ್ದೇಶಕ್ಕೋಸ್ಕರ ಸರ್ಕಾರಕ್ಕೆ ಎಚ್ಚೆತ್ತುಕೊಳ್ಳೋಕ್ಕೆ ಒಂದು ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಕಳೆದ ಡಿಸೆಂಬರ್ನಲ್ಲಿ ನಾವು ಎಲ್ಲ ತಾಲೂಕು ವ್ಯಾಪ್ತಿಗಳ ಸಮೇತ ನಾವು ಪತ್ರಿಕಾಗೋಷ್ಠಿ ಮಾಡಿ ಏನಿವತ್ತು ನೋಂದಣಿ ಇಲಾಖೆ ಜಾರಿಗೆ ತಂದಿರತಕ್ಕಂಥ ಕಾವೇರಿ 2 ಆನ್ಲೈನ್ ಮುದ್ರಾ ನೋಂದಣಿ ವ್ಯವಸ್ಥೆ ಏನಿದೆ ಅದಿರ್ತಕ್ಕಂಥ ಲೋಪದೋಷಗಳನ್ನ ಹೇಳಿ ಮುಂದೆ ಮತ್ತೆ ಇನ್ನೂ ಅಪ್ಗ್ರೇಡ್ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಕಾವೇರಿ 3 ಅಂತ ಆಗಲಿ, ಪೇಪರ್ಲೆಸ್ ನೋಂದಣಿ, ಫೇಸ್ಲೆಸ್ ನೋಂದಣಿ, ಇದರ ಅನಾನುಕೂಲಗಳು ಜನಗಳಿಗೆ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ನಾವು ಒಂದು ಹೋರಾಟ ಮಾಡಬೇಕು ಅಂತ ತೀರ್ಮಾನ ಮಾಡಿ 15 ಮತ್ತು 16ನೇ ತಾರೀಕು ಡಿಸೆಂಬರ್ನಲ್ಲಿ ಇಡೀ ಕರ್ನಾಟಕದಲ್ಲಿ ಎಲ್ಲ ಉಪನೋಂದಣಿ ಕಾರ್ಯವ್ಯಾಪ್ತಿರ್ತಕ್ಕಂಥ ಎಲ್ಲ ನೋಂದಣಿ ಕಾರ್ಯದಲ್ಲಿ ನಾವು ಪತ್ರ ಬರಹಗಾರರು ಲೇಖನಿ ಸ್ಥಗಿತ ಒಂದು ಚಳವಳಿ ಮಾಡಿದ್ದು. ಅದೇ ರೀತಿ 16ನೇ ತಾರೀಕು ಬೆಳಗಾವಿ ಅಧಿವೇಶನ ನಡೀಬೇಕಾದ್ರೆ ಅಲ್ಲೂ ಕರ್ನಾಟಕದಿಂದ ಎಲ್ಲ ಮೂಲೆಯಿಂದ ಇರ್ತಕ್ಕಂಥ ಎಲ್ಲ ಪತ್ರ ಬರಹಗಾರರು ಹೋಗಿ ನಮ್ಮ ಸಮಸ್ಯೆಗಳು, ಸಾರ್ವಜನಿಕ ಆಗತಕ್ಕಂಥ ಸಮಸ್ಯೆಗಳು ಮತ್ತು ನಮ್ಮ ವೃತ್ತಿ ಭದ್ರತೆಯನ್ನು ಹೇಳಿ ಅಲ್ಲೊಂದು ಚಳವಳಿ ಮಾಡಿದ್ದು. ಆ ಚಳವಳಿ ಸ್ಥಳಕ್ಕೆ ಇವನ್ ಮಾನ್ಯ ಮುಖ್ಯಮಂತ್ರಿಗಳೇ ಅವರ ಬದಲಾಗಿ ಪೌರಾಡಳಿತ ಸಚಿವರನ್ನ ಅಲ್ಲಿ ನಮ್ಮ ವೇದಿಕೆ ಕಳಿಸಿದರು. ಅಲ್ಲಿ ಮೆಮೊರಾಂಡಮ್ ಇಟ್ಕೊಂಡು ಸಂಜೆ ಮುಖ್ಯಮಂತ್ರಿಗಳು ನಮಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು ನಮ್ಮ ಪದಾಧಿಕಾರಿಗಳಿಗೆ. ಆ ಪದಾಧಿಕಾರಿಗಳು ಭೇಟಿ ಮಾಡಿದ ಮೇಲೆ ನಮ್ಮ ಮನವಿನ ಸ್ವೀಕರಿಸಿ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದರು. ಇದಾದ ನಂತರ ಇದು ಒಳಗೆ ಹೇಗಾಗ್ತಿದೆ ಗೊತ್ತಾಗ್ತಾ ಇಲ್ಲ. ಸೊ ಮುಂದಿನ ಆಗುವಗಳ ಬಗ್ಗೆ ನಾವು ಮತ್ತೆ ಇನ್ನೂ ಸರ್ಕಾರ ಗಮನ ಕೊಡಲೇಬೇಕು ಅಂತ ಹೇಳ್ಬಿಟ್ಟು ರಾಜ್ಯ ಒಕ್ಕೂಟದಿಂದ ನೋಂದಣಿ ಮತ್ತು ಮುದ್ರಾಂಕ ಪರಿವೀಕ್ಷಕರು ಏನಿದ್ದಾರೆ IGR ಅವರನ್ನು ನಾವು ಲಾಸ್ಟ್ ಫೆಬ್ರವರಿ ತಿಂಗಳಲ್ಲಿ ಭೇಟಿಯಾಗಿ ನಾವು ಅವ್ರಿಗೆ ಮತ್ತೆ ಮನವಿ ಕೊಟ್ಟು ಕರ್ನಾಟಕದಂತಕ್ಕಂಥ ಎಲ್ಲ ಪದಾಧಿಕಾರಿಗಳು 25 ಜನ ಹೋಗಿ IGR ಆಫೀಸರ್ ಅಪಾಯಿಂಟ್ಮೆಂಟ್ ತೊಗೊಂಡು ಅಲ್ಲಿ IGR AIGRಗಳೆಲ್ಲ 5 ಜನ ಮುಖ್ಯ ಪಿಲ್ಲರ್ಗಳು ಕೂತ್ಕೊಂಡು ನಮ್ಮ ಅಹವಾಲನ್ನ ಕೇಳಿದರು. ಹಾಗೆ ನಾವೇನು ಸಮಸ್ಯೆ ಎದುರಿಸ್ತಾ ಇದ್ದೀವಿ ಆಲ್ರೆಡಿ, ಮತ್ತು ಮುಂದೆ ತರ್ತಕ್ಕಂಥ ಪೇಪರ್ಲೆಸ್ಸಿಂದ ಏನು ಆಲ್ರೆಡಿ ನಮಗೆ ಟ್ರೈನಿಂಗ್ ಕೊಟ್ಬಿಟ್ಟಿದ್ರು, ಇನ್ನೇನೆಲ್ಲ ಅನಾಹುತ ಆಗಿದೆ, ಏನು ಸಮಸ್ಯೆಗಳಿದ್ದಾವೆ, ಇದು ಲೋಪದೋಷ ಏನು ಅಂತ ಹೇಳ್ಬಿಟ್ಟು ನಾವು ಅಲ್ಲಿಗೆ ಮನವರಿಕೆ ಮಾಡಿದಾಗ ಅದಷ್ಟನ್ನು ಒಪ್ಕೊಂಡ್ರು ಅವರು. ನೀವು ಹೇಳ್ತೀವಿ ಸರಿ ಇದೆ, ಇದೆಲ್ಲ ಬದಲಾವಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಅದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿ ಕಳಿಸಿದ್ರು. ಫೆಬ್ರವರಿಲಿ ಆಗಿದೆ. ಈಗ ಮೊನ್ನೆ ಏಕ್ದಮ್ 28ನೇ ತಾರೀಕು ಒಂದು ಸರ್ಕ್ಯುಲರ್ ಇಶ್ಯೂ ಆಯಿತು. ಏನು ಜನಗಳಿಗೆ ಕಷ್ಟ ಆಗ್ತಿದೆ ಅಂತ ಗೊತ್ತಿದೆ. ಅದೇ ಪೇಪರ್ಲೆಸ್ ನೋಂದಣಿ 28ನೇ ತಾರೀಕಿಂದ ಚಾಲೂ ಆಗ್ತದೆ. ದಟ್ಟು ಚಾಮರಾಜನಗರ, ನಿಮಗೆಲ್ಲ ಗೊತ್ತು ಚಾಮರಾಜನಗರ ಅಂದರೆ ಅತಿ ಹಿಂದುಳಿದ ಪ್ರದೇಶ ಅಂತಲೇ ನಾವು ಹೇಳ್ತಾ ಇದ್ದೀವಿ ಅದನ್ನು. ಹಾಗೆಯೇ ಅಲ್ಲಿ ಕಡಿಮೆ ದಸ್ತಾವೇಜು ನೋಂದಣಿ ಆಗ್ತಕ್ಕಂಥ ಜಾಗ. ಸೊ ಅಲ್ಲಿಗೆ ಪ್ರಾಯೋಗಿಕವಾಗಿ ಇದನ್ನು ಪೈಲಟ್ ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತೇಳಿ 28ನೇ ತಾರೀಕು ಹೇಳಿದರು. ಸೊ ಆ ತಕ್ಷಣ ಕರ್ನಾಟಕದಲ್ಲಿ ಹಲವಾರು ಸಂಘ ಸಂಸ್ಥೆಗಳಾಗ್ಬೋದು, ಇದ್ರ ಬಗ್ಗೆ ಮಾಹಿತಿ ಇರ್ತಕ್ಕಂಥವ್ರಾಗ್ಬೋದು, ನಮ್ಮ ಪತ್ರ ಬರಹಗಾರರಾಗ್ಬೋದು, ಸೊ ಇದನ್ನು ವಿರೋಧಿಸಬೇಕು, ಇದನ್ನು ಸ್ಟಾಪ್ ಮಾಡಬೇಕು ಅಂತ ಅಂದರೆ ಸಾಧ್ಯ ಇರಲಿಲ್ಲ. ಯಾಕೆಂದರೆ ಇಮಿಡಿಯೇಟು ಕೋರ್ಟ್ ಆರ್ಡರ್ಸ್ ಇತ್ತು. ಆ ಕೋರ್ಟ್ ಆರ್ಡರ್ಸ್ ನೋಡಿ 28ನೇ ತಾರೀಕಿಂದ ಇದನ್ನು ಜಾರಿಗೆ ತಂದರು. ಸೊ ಇದು ಚಾಮರಾಜನಗರದಲ್ಲಿ ನೋಂದಣಿ ಶುರುವಾಯಿತು. ಸೊ ಅಲ್ಲಿ ನೋಂದಣಿ ಶುರುವಾದ ಮೇಲೆ ನಮ್ಮ ಬಂದಿರ್ತಕ್ಕ ದಾಖಲಾತಿಗಳು ನೋಡಿದರೆ ಅಲ್ಲಿ ಹಲವಾರು ಸಮಸ್ಯೆಗಳು ಇಲ್ಲಿ ಗೊತ್ತಾಗ್ತಾಯಿದೆ. ಸೊ ಅದ್ರ ಒಂದು ನನಗೆ ನಿಮ್ಗೆ ಹೇಳಬೇಕು ಅಂತ ಅಂದರೆ, ಇವತ್ತು ನೀವೆಲ್ಲ ಆಲ್ಮೋಸ್ಟ್ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರು ಒಂದು 2-3 ಬಾರಿ ಮಾತ್ರ ನೋಂದಣಿ ಕಚೇರಿಗೆ ಹೋಗ್ಬೋದು, ಅಥವಾ ನೋಂದಣಿ ಕಚೇರಿಗೆ ನೋಂದಣಿ ಮಾಡಿಸ್ಕೊಬೋದು, ಅದ್ರ ಬಗ್ಗೆ ತಿಳುವಳಿಕೆ ಪಡ್ಕೊಳ್ಬೋದು. ಬಟ್ ಇವರು ಇವತ್ತು ಆನ್ಲೈನ್ ವ್ಯವಸ್ಥೆ ಏನು ಮಾಡಿದ್ದಾರೆ, ನಾಗರಿಕರೆಲ್ಲರೂ ಸಮೇತ ಸಾವೇ ಸ್ವಂತವಾಗಿ ಇದು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇವತ್ತು ನೀವು ಪತ್ರಿಕಾ ಮಾಧ್ಯಮದಲ್ಲಿ ಇದ್ದೀರಾ, ಹೆಚ್ಚು ತಿಳುವಳಿಕೆ ಉಳ್ಳವರು ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ನೀವುಗಳೇ ಸಮೇತ ಒಂದು ಪತ್ರನ ಡ್ರಾಫ್ಟ್ ಮಾಡಬೇಕು ಅಂತ ಅಂದರೆ ಎಷ್ಟು ಕಷ್ಟಪಡ್ತಾ ಇರ್ತೀರಾ, ಒಂದು ಲೇಖನಿ ಮಾಡಬೇಕು ಎಷ್ಟು ಕಷ್ಟಪಡ್ತಾ ಇರ್ತೀರಾ. ಅಂಥದ್ರಲ್ಲಿ ಜನಸಾಮಾನ್ಯರು ಅವರು ಕಷ್ಟಪಟ್ಟು ಅವರು ಸಂಪಾದನೆ ಮಾಡ್ತಕ್ಕಂಥ ಸಂಪಾದನೆಯಿಂದ ಒಂದು ಆಸ್ತಿ ಪರ್ಚೇಸ್ ಮಾಡಿದರೆ ಆ ಪತ್ರ ಅವರೇ ತಯಾರು ಮಾಡ್ಕೊಂಡು ನೋಂದಣಿ ಮಾಡ್ಕೊಳ್ಳಿಕ್ಕೆ ಆಗ್ತದ? ಮಾಹಿತಿ ಇಲ್ಲ. ಅದಕ್ಕೆ ಮುಂದೆ ಸಾರ್ವಜನಿಕರಿಗೂ ಸಮೇತ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ. ಈ ರೀತಿ ಆಗುತ್ತೆ. ಒಂದು ಪೇಪರ್ನ ಆರ್ಟಿಕಲ್ ಕೊಟ್ಬಿಟ್ಟು ಈ ಪೇಪರ್ಲೆಸ್ ವ್ಯವಸ್ಥೆ ಈ ರೀತಿ ಇರ್ತದೆ, ಇದಕ್ಕೆ ಆಕ್ಷೇಪಣೆ ಇದೆಯಾ ಇಲ್ವಾ, ಇದು ಸಜೆಷನ್ ಅದನ್ನು ಸಮೇತ ಕೇಳಲಿಲ್ಲ. ಸುಮ್ಮನೆ ಏಕಪಕ್ಷವಾಗಿ ತೀರ್ಮಾನ ಮಾಡ್ಕೊಂಡು ಇದನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಏನು ನೀವು ನೋಡ್ತಾ ಇದ್ದೀರಿ ಡಾಕ್ಯುಮೆಂಟಲ್ಲಿ, ಇಲ್ಲೆಲ್ಲರೂ ಸಿಗ್ನೇಚರ್ ಇದೆ ಸರ್ ಪಾರ್ಟಿದು.
ತಗೊಳ್ಳೋದಾಗಲಿ ಕೊಡೋದು ಯಾರೂ ಸಿಗ್ನೇಚರ್ ಇಲ್ಲ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಯಾರು ಏನು ಅನ್ನೋದೇ ಗೊತ್ತಾಗಲ್ಲ. ಹಿಂದೆ ಫೋಟೋ ಪ್ರಿಂಟ್ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟು ಫೇಸ್ಲೆಸ್ ಮಾಡೋಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇಲಾಖೆಯಿಂದ ನಮಗೆ ಮಾಹಿತಿ ಬರ್ತಾ ಇದೆ. ಆ ಫೇಸ್ಲೆಸ್ ಆಯಿತು ಅಂತಂದರೆ ನಾವು ಸಬ್ ರಿಜಿಸ್ಟ್ರ್ ಆಫೀಸಿಗೆ ಹೋಗಬೇಕಾಗಿಲ್ಲ, ನಮ್ಮ ಆಧಾರ್ ಕಾರ್ಡ್ ಇರ್ತಕ್ಕಂಥ ಫೋಟೋನೇ ಬಂದಲ್ಲಿ ಫೆಚ್ ಆಗುತ್ತಂತೆ. ಸೊ ಈ ಸಂದರ್ಭದಲ್ಲಿ ಏನಾಗ್ತದೆ, ಸಪೋಸ್ ನಾಳೆ ನಾನು ಇವ್ರ ಆಸ್ತಿನ ವಶಪಡಿಸ್ಕೊಬೇಕು ಅಂದರೆ ಮನೆಗೆ ಹೋಗ್ಬಿಟ್ಟು ನಾನು ಇಡ್ತು ಅಂತ ಅಂದರೆ OTP ಹೇಳೋ ತಂದು ಅಂದರೆ ಕೊಡಲೇಬೇಕು. ಇನ್ನೆಷ್ಟು ಕಾನೂನು ತೊಡಕುಗಳು ಬರ್ಬೋದು, ಎಷ್ಟು ಜನಗಳಿಗೆ ಈ ಥರ ತೊಂದರೆಗಳಾಗ್ಬೋದು ಅನ್ನೋದನ್ನು ಎಷ್ಟು ನಾವು ಸಿಂಪಲಾಗಿ ನೋಡ್ಕೊಂಡು ಹೋಗ್ಬೋದು. ಆಮೇಲೆ ಅವರು ಸಹಿ ಮಾಡೋಂಗಿರಲ್ಲ, ಸಾಕ್ಷಿಯವರು ಸೈನ್ ಮಾಡೋಂಗಿರಲ್ಲ, ಆಮೇಲೆ ಐಡೆಂಟಿಫೈಯರು ಸೈನ್ ಮಾಡೋಂಗಿರಲ್ಲ, ಆಮೇಲೆ ಡಾಕ್ಯುಮೆಂಟ್ ಮಾಡಿದಾರಲ್ಲ ಯಾರು ಡಾಕ್ಯುಮೆಂಟ್ ಮಾಡಿದಾರೆ ಅಂತ ಅವರು ಸೈನ್ ಮಾಡೋಂಗಿಲ್ಲ. ಇದುವರೆಗೆ ಏನಾಗ್ತದೆ ಸರ್ ತಮಗೆಲ್ಲ ಗೊತ್ತಿರೋ ಹಾಗೆ, ಸಪೋಸ್ ಯಾವುದೋ ಒಂದು ಕಾನೂನು ಪ್ರಕ್ರಿಯೆಗೆ ಬಂತು, ಒಂದು ದಸ್ತಾವೇಜು ನೋಂದಣಿ ಆಗಿರ್ತಕ್ಕಂಥಂದರೆ ಕೋರ್ಟಿಂದ ನಮಗೆ ನೋಟಿಸ್ ಬರ್ತಾಯಿತ್ತು. ನಾವಾಗಲ್ಲ ಹೇಳ್ತಾ ಇದ್ದು ನಮಗೆ ಕೊಟ್ಟರೆ ಡಾಕ್ಯುಮೆಂಟ್ ಇಷ್ಟು, ನಾವು ಮಾಡೋದು ಈ ರೀತಿ ಅಂತ ಹೇಳ್ತಾ ಇದ್ದು. ಈಗ ಡಾಕ್ಯುಮೆಂಟ್ ಮಾಡ್ತಾ ಇದ್ದಾರೆ ಅಂತಲೇ ಗೊತ್ತಿಲ್ಲ, ಸಿಗ್ನೇಚರೇ ಇಲ್ಲ, ಅವನ ಹೆಸರೇ ಇಲ್ಲ, ಆಮೇಲೆ ಡಾಕ್ಯುಮೆಂಟ್ ರೈಟ್ಗಳು ಸೀಲ್ ಸಮೇತ ಇಲ್ಲ, ಸೀಲ್ ಹಾಕಬೇಕು ಅಂತ ಸಮೇತ ಎಲ್ಲೂ ಹೇಳಿಲ್ಲ. ಕೃಷ್ಣ ಬೈರೇಗೌಡರು ನಮ್ಮ ಮಾನ್ಯ ಸಚಿವರು ವಿಧಾನಸಭೆಯಲ್ಲಿ ಹೇಳಿಕೆ ಕೊಟ್ಟರು, ನಾವು ಅವ್ರನ್ನ ಪತ್ರ ಮಾಡಬೇಡಿ ಅಂತ ಹೇಳಿಲ್ಲ ಅಂತ ಅಷ್ಟು ಮಾತ್ರ ಹೇಳ್ತವ್ರೆ. ಮಾಡಬೇಡಿ ಅಂತ ಹೇಳಿಲ್ಲ, ಮಾಡಲೇಬೇಕು ಅಂತ ಹೇಳಿದ್ದಾರೆ. ಸೊ ತಮಗೆಲ್ಲ ಗೊತ್ತಿರೋ ಹಾಗೆ ನಮಗೆ ಸರ್ಕಾರದಿಂದಲೇ ಎಕ್ಸಾಮ್ ಕೊಟ್ಟರು, ಎಕ್ಸಾಮ್ನಲ್ಲಿ ಪಾಸ್ ಮಾಡಿದ್ದೀವಿ, ನನ್ನ ಪರವಾನಗಿ ಕೊಟ್ಟಿದ್ದಾರೆ. ಪ್ರತಿ ವರ್ಷ ನಾವು ಇಂತಿಷ್ಟು ಅಂತ ಹೇಳ್ಬಿಟ್ಟು ರಿನ್ಯೂವಲ್ ಫೀಸು, ಅದನ್ನು ರಿನ್ಯೂವಲ್ ಫೀಸ್ ಕಟ್ಟಿಬಿಟ್ಟು ಮತ್ತು ಅವ್ರು ಏನು ನಾವು ಡಾಕ್ಯುಮೆಂಟ್ ಮೇಂಟೈನ್ ಮಾಡಬೇಕು, ಲೆಕ್ಚರ್ ಮೇಂಟೈನ್ ಮಾಡಿ ಸಬ್ಮಿಟ್ ಮಾಡಿ ಬೇರೆ ನಮ್ಗೆ ರಿನ್ಯೂವಲ್ ಮಾಡ್ತಿದ್ದಾರೆ. ಸೊ ಈ ಸರ್ಕಾರ ಹೇಳಿದ್ದನ್ನು ಫಾಲೋ ಮಾಡ್ತಾರೆ, ನಮ್ಗಳಿಗೆ ಇವತ್ತು ಕೇಳ್ತಾ ತಯಾರಿಲ್ಲ ಅಂದಮೇಲೆ ನಾಳೆ ಯಾರು ಬೇಕಾದ್ರೂ ಪತ್ರ ಮಾಡಿ ಯಾರು ಬೇಕಾದ್ರೂ ರಿಜಿಸ್ಟರ್ ಮಾಡಬೇಕು ಅಂತ ಅಂದಾಗ ಇನ್ನು ಯಾವ ರೀತಿ ಯಾರು ಕೇಳೋ ಸಾಧ್ಯತೆ ಇದೆ. ಸಿಗ್ನೇಚರೇ ಬೇಡ, ಯಾರೂ ಬೇಡ ಅಂತ ಅಂದರೆ ಇನ್ನು ಎಲ್ಲಿಂದ ನಮಗೆ ಭದ್ರತೆ ಇದೆ. ಇದ್ರ ಜೊತೆಗೆ ಈಗ ತಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿಯೊಂದು ತಾಲೂಕಿನಲ್ಲೂ ಸಮೇತ ನೋಂದಣಿ ಮಾಡಿಸ್ಕೋಬೇಕು ಅಂದರೆ ಹಿಂದಿನ ಕಾಲದಲ್ಲಿ ಮಹಾರಾಜ ಕಾಲದಿಂದೆಲ್ಲ ಪತ್ರ ಇದೆ ನೋಡ್ತಾ ಇದ್ದೀವಿ. ಆ ಪತ್ರ ಇಟ್ಕೊಂಡು ಏನೋ ಒಂದು ಖುಷಿ ಆಗ್ತಾ ಇರ್ತಿತ್ತು, ಆ ಪತ್ರದ ಏನಿದೆ ಮಾಡ್ಕೊಂಡು ಮುಂದೆ ಹೋಗ್ತಿದ್ದು. ಸೊ ಇವತ್ತು ಅದನ್ನ ನೆರವೇರಿಸ್ತಾ ಬರ್ತಾ ಸ್ಟಾಂಪ್ ಪೇಪರ್ ಹಗರಣ ಆದಮೇಲೆ ಸ್ಟಾಂಪ್ ವೆಂಡರ್ಗಳು ನಿಂತ್ಕೊಂಡ್ರು, ಶಾನ್ಬೋರ್ಗಳು ನಿಂತ್ಕೊಂಡ್ರು, ಆಮೇಲೆ ಪತ್ರ ಬರೋರಿಗೆ ಪರವಾನಗಿ ಕೊಟ್ಟರು. ಸೊ ಇದು ನಂಬ್ಕೊಂಡು ರಾಜ್ಯದಲ್ಲಿ ಮಿನಿಮಮ್ ಅಂದ್ರೂ 15-16 ಸಾವಿರ ಜನ ನಾವು ಪತ್ರ ಬರೋರು ಕಾನೂನು ಬದ್ಧವಾಗಿ ರಿನ್ಯೂವಲ್ ಮಾಡ್ಕೊಂಡು ಸರ್ಕಾರದ ಲೈಸೆನ್ಸ್ ಪಡ್ಕೊಂಡು ಜೀವನ ಮಾಡ್ತಾಯಿದ್ದೀವಿ. ನಮ್ಮ ಕಚೇರಿಯಲ್ಲಿ ಸಮೇತ 2-3 ಜನ ಸಹಾಯಕರು, ಕಂಪ್ಯೂಟರ್ ಆಪ್ರೇಟರ್ ಇರ್ಬೋದು, ನೋಂದಣಿ ಮಾಡಿಸೋರು, ಯಾರು ಸಹಾಯಕರು ಅವ್ರ ಜೀವನ ನಮ್ಮ ಜೊತೆ ಮಾಡ್ತಾಯಿದ್ದಾರೆ. ಅವರ ಸಂಸಾರ ನಮ್ಮ ಸಂಸಾರ ಲೆಕ್ಕ ಹಾಕತ್ತಂದ್ರೆ ಮಿನಿಮಮ್ 1 ಲಕ್ಷದ ಮೇಲ್ಪಟ್ಟು ಜನ ಆಸ್ತಿನ ಇವತ್ತು ಕರ್ನಾಟಕದಲ್ಲಿ ಇದು ನಂಬ್ಕೊಂಡು ಜೀವನ ಮಾಡ್ತಾಯಿದ್ದೀವಿ. ಈ ಇವತ್ತು ಉದ್ಯೋಗ ಕೊಡೋಂಥ ಒಂದು ವ್ಯವಸ್ಥೆನೂ ಬರ್ತಾ ಇಲ್ಲ. ಇಂಥದ್ರಲ್ಲಿ ಇದ್ದವ್ರಿಗೆ ಯಾരുടെ ಜೀವನ ಆಗಿ ನಾವು ನಮ್ಮ ಸಂಧ್ಯಾ ಕಾಲಕ್ಕೆ ಬರ್ತಾ ಇದ್ದೀವಿ, ಹಲವಾರು ಪತ್ರ ಬರೋಗಾರರು. ಸೊ ಇಂಥ ಟೈಮಲ್ಲಿ ನಾವು ನಿರುದ್ಯೋಗ ಮಾಡಿದ್ರೆ ಇದನ್ನೇ ನಂಬ್ಕೊಂಡು ಅವರು ಮನೆ ಕಟ್ಟಿರ್ಬೋದು, ಮಕ್ಕಳು ಎಜುಕೇಷನ್ ಮಾಡಿಸ್ತಾ ಇರ್ಬೋದು, ಅಥವಾ ಮಕ್ಕಳ ಮದುವೆ ಸಾಲ ಮಾಡಿರ್ಬೋದು. ಸೊ ಅವ್ರ ಗತಿ ಏನಾಗ್ತದೆ? ಸೊ ಈ ರೀತಿ ನಮ್ಗಳಿಗೆ ಭದ್ರತೆ ಇಲ್ಲ. ನಾವು ಒಂದೇ ಕೇಳ್ತಾ ಇರೋದು, ನಮ್ಮದು ಏನು ಪೇಪರ್ಲೆಸ್ ನೋಂದಣಿ ಪ್ರಕ್ರಿಯೆ ಏನು ಮಾಡಿ, ಇದಕ್ಕೆ ನಮ್ದು ಯಾವುದೇ ಅಪೋಸಿಷನ್ ಇಲ್ಲ ಸರ್. ನಾವು ಮಾಡಬೇಡಿ ಅಂತ ಸರ್ಕಾರಕ್ಕೆ ಹೇಳ್ತಾ ಇಲ್ಲ, ಇದನ್ನು ಜನಗಳಿಗೆ ಅನುಕೂಲ ಆಗೋ ರೀತಿ ಮಾಡಿ. ಇದರಲ್ಲಿ ಏನು ಸಬ್ ರಿಜಿಸ್ಟ್ರಾರ್ನು ಭಾಗವಾಗಿ ಡಿಜಿಟಲ್ ಸಿಗ್ನೇಚರ್ ತಗೊತಾ ಇದ್ದಾರೆ, ಪಕ್ಷಕಾರನು ತಗೊತಾ ಇದ್ದಾರೆ, ಸಾಕ್ಷಿಗೆ ಬಂದು ಹೋಗ್ತಾನೆ ಅವನದು ತಗೊತಾರೆ ಡಿಜಿಟಲ್ ಸಿಗ್ನೇಚರ್. ಪತ್ರ ಮಾಡಿದ್ರೆ ನಾವು ಡಾಕ್ಯುಮೆಂಟ್ ಚೆಕ್ ಮಾಡಿ ಇಂತಿದ್ದ ಪ್ರತಿಯೊಂದು ವರ್ಡ್ ಸಮೇತ ಚೆಕ್ ಮಾಡಿ ನಾಳೆ ಸಮಸ್ಯೆ ಬರಬಾರ್ದು ಅಂತ ಭಾಳ ಗಮನ ಇಟ್ಟು ಮಾಡ್ತಕ್ಕಂಥ ನಾವು ನಮ್ಮ ಡಿಜಿಟಲ್ ಸಿಗ್ನೇಚರ್ ಆಗ್ತಕ್ಕಂಥ. ಸೊ ಈ ಥರ ವ್ಯವಸ್ಥೆಯಲ್ಲಿ ಎಷ್ಟು ಕಷ್ಟ ಆಗ್ತದೆ, ಎಷ್ಟೆಲ್ಲ ತೊಂದರೆ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ನಾವು ಹಲವಾರು ವಿಚಾರಗಳನ್ನು ನಮ್ಮ ಗಮನಕ್ಕೆ ಬಂದಿದ್ದನ್ನು ತಮಗೆ ಹೇಳಿದ್ದೀವಿ. ಸೊ ಇದರಲ್ಲಿ ಒಂದೊಂದು ಪ್ರಾಬ್ಲಮ್ ಆಗ್ತಾಯಿಲ್ಲ ಸರ್. ಇದು ಭೂಮಾಫಿಯಾದಲ್ಲಿ ಏನಿದ್ದಾರೆ ಅವ್ರಿಗೆ ಅನುಕೂಲ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಮೊನ್ನೆ ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಆಗಿತ್ತು. ಮೊನ್ನೆ ಎಲ್ಲ ಪೇಪರ್ಲು ಇಂಗ್ಲೀಷ್ ತೆಲುಗು ಎಲ್ಲ ಪೇಪರ್ ಬಂದಿದೆ. ಇದು ಭೂಮಾಫಿಯಾದವ್ರಿಗೆ ಭಾರಿ ಬೆನಿಫಿಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಹೆಡ್ಲೈನ್ ಹಾಕಿದ್ದಾರೆ. ಆ ರೀತಿಗಳೊಂದು ಪ್ರಾಬ್ಲಮ್ ಆಗ್ತಾಯಿದೆ. ಸೊ ಆಮೇಲೆ ಮಾರ್ಟ್ಗೇಜು ಇವತ್ತು ಎಲ್ಲರೂ ಸಮೇತ ಪೂರ್ತಿ ಹಣ ಇಟ್ಕೊಂಡೇ ಪರ್ಚೇಸ್ ಮಾಡೋಕ್ಕಾಗಲ್ಲ. ಸರ್ಕಾರ ಇದು ಬ್ಯಾಂಕ್ಗಳಿಗೆ ಒತ್ತೆ ಇಟ್ಟು ಮಾಡಬೇಕು. ಒತ್ತೆ ಇಡೋದು ಅಂದರೆ ಏನು, ನಮ್ಮ ಸೈಟನ್ನು ಮನೆ ತಗೊಂಡು ಅಲ್ಲಿ ಒತ್ತೆ ಇಡೋಕ್ಕೆ ಹೋಗಲ್ಲ, ನಮ್ಮದು ಡಾಕ್ಯುಮೆಂಟನ್ನು ಒತ್ತೆ ಇಡ್ತೀವಿ. ಆ ಡಾಕ್ಯುಮೆಂಟ್ ಫಿಸಿಕಲ್ ಡಾಕ್ಯುಮೆಂಟ್ ಇಲ್ಲಿ ಬರಲ್ಲ ಅಂದಮೇಲೆ ಬ್ಯಾಂಕಲ್ಲಿ ನಮಗೆ ಮಾರ್ಟ್ಗೇಜ್ ಯಾವ ರೀತಿ ಸಿಗ್ತದೆ, ಲೋನ್ ಯಾವ ರೀತಿ ಸಿಗುತ್ತೆ? ಅದ ನಂತರ ವಿಲ್ಲು ಆ್ಯಕ್ಚುಲಿ ಗುಪ್ತವಾಗಿರಬೇಕು ಅಂತ ಹೇಳ್ಬಿಟ್ಟು ಗುಪ್ತವಾಗಿ ಮಾಡಿಟ್ಟಿರ್ತಾರೆ. ಸೊ ಇವತ್ತು ಅವ್ನು ಲಿಂಕ್ ಕಳಿಸಿರ್ತಾನೆ, ಆ ಲಿಂಕ್ ಕಳಿಸಿದಾಗ ಅದು ನೀವು ಡಿಜಿ ಲಾಕಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ದಯಮಾಡಿ ತಪ್ಪು ತಿಳ್ಕೊಂಬೇಡಿ, ತಮ್ಮದು ಇರ್ತಕ್ಕಂಥರಲ್ಲಿ ಎಲ್ಲರ ಹತ್ರನೂ ಡಿಜಿ ಲಾಕರ್ ಇದೆ ಅಂತ ಅನ್ಕೋತೀನಿ. ಸಪೋಸ್ ಇಲ್ಲದೇ ಇರ್ಬೋದು, ಬಟ್ ನಮ್ಮಲ್ಲೇ ಡಿಜಿ ಲಾಕರ್ ನಾವು ಯಾರು ಇಟ್ಕೊಂಡಿಲ್ಲ, ನಮಗೆ ಗೊತ್ತಿರೋ ಹಾಗೆ ನಾವು ಇಟ್ಕೊಂಡಿಲ್ಲ. ಈ ಸಾರ್ವಜನಿಕ ಎಷ್ಟು ಜನ ಡಿಜಿ ಲಾಕರ್ ಇಟ್ಕೊಂಡಿರ್ಬೋದು.
ಅಂಥ ಡಿಜಿಲಾಕರ್ಗೆ ಲಿಂಕ್ ಕಳಿಸಿರ್ತಾರಂತೆ, ಅವ್ನು ಡಿಜಿಲಾಕರ್ ಸೇವ್ ಮಾಡ್ಕೊಂಡಿರ್ಬೇಕಂತೆ. ಸಪೋಸ್ ಅವ್ರು ಡಿಜಿಲಾಕರ್ಸ್ ಪಾಸ್ವರ್ಡ್ ಮರೆತರು ಅಂದರೆ ಆ ಡಾಕ್ಯುಮೆಂಟೇ ಸಿಗಲ್ಲ ಅವನಿಗೆ. ಇಂಥದ್ರಲ್ಲಿ ವಿಲ್ ಮಾಡಿ ಡಿಜಿಲಾಕರ್ ಇಟ್ಬಿಟ್ಟು ನಾವು ಸತ್ತೋದ್ರೆ ನೆಕ್ಸ್ಟ್ ಅವ್ನು ವಾರಸ್ದಾರಿಗೆ ಹೇಗೆ ಗೊತ್ತಾಗುತ್ತೆ? ಇದು ಒಂದು ದೊಡ್ಡ ಸಮಸ್ಯೆ ಬರ್ತಾ ಇದೆ. ಮತ್ತು ಅದೇ ನೆಕ್ಸ್ಟ್ ಪಾಯಿಂಟ್ ಬರ್ತಾ ಇದ್ದೀನಿ. ನೆಕ್ಸ್ಟ್ ಪಾಯಿಂಟು, ಅನಾರೋಗ್ಯ ಆಗಿರ್ತಕ್ಕಂಥವ್ರು, ವಯಸ್ಸಾಗಿರ್ತಕ್ಕಂಥವ್ರು, ಅವ್ರು ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಬರೋಕ್ಕೆ ಸಾಧ್ಯ ಇಲ್ಲ. ಸೊ ಇಂಥ ವ್ಯಕ್ತಿಗಳು ಒಂದು ಅವಕಾಶ ಇದೆ. ಖಾಸಗಿ ನೋಂದಣಿ ಅಂತ ಹೇಳ್ಬಿಟ್ಟು ಒಂದು ಅಪ್ಲಿಕೇಶನ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಎಕ್ಸ್ಟ್ರಾ ಫೀಸ್ ಕಟ್ತಾರೆ. ಆ ಫೀಸ್ ಕಟ್ಟಿದ ಮೇಲೆ ಮಿಕ್ಕಿದವರೆಲ್ಲ ಬಂದು ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲೇ ಫೋಟೋ ತೆಗೆಸ್ಕೊತಾರೆ, ನೋಂದಣಿ ಮಾಡ್ತಾರೆ. ಬಟ್ ಒಬ್ಬ ಯಾವ ವ್ಯಕ್ತಿ ಬರಲ್ಲ, ಅವನ ಮನೆಗೇ ಖುದ್ದಾಗಿ ಸಬ್ ರಿಜಿಸ್ಟ್ರಾರು ಮತ್ತು ಅವನ ಜೊತೆಗೆ ಸಿಬ್ಬಂದಿ ಹೋಗ್ಬಿಟ್ಟು ಅಲ್ಲಿ ಅವ್ರದ್ದು ಫೋಟೋ ತಗೊಂಡು ಸಾಕ್ಷಿಗಳನ್ನ ಸಿಗ್ನೇಚರ್ ತಗೊಂಡು ನೋಂದಣಿ ಮಾಡ್ತಕ್ಕಂಥ ಒಂದು ಈ ಪ್ರೆಸೆಂಟಿಗೆ ನಡೀತಾ ಇದೆ. ಈ ಪ್ರೈವೇಟ್ ಅಟೆಂಡೆನ್ಸ್ ಸಮೇತ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇದುವರೆಗೂ ಮಾಹಿತಿ ಕೊಟ್ಟಿಲ್ಲ. ಆಗಿರ್ತಕ್ಕಂಥ ನಾವು ಏನೇ ಕೇಳಿರೋ ಸಮೇತ ಸಬ್ ರಿಜಿಸ್ಟ್ರಾರ್ ಆಫೀಸರ್ ಒಂದೇ ಉತ್ತರ, ಯೂಟ್ಯೂಬಲ್ಲಿದೆ ನೋಡ್ಕೊಳ್ಳಿ, ಯೂಟ್ಯೂಬಲ್ಲಿದೆ ನೋಡ್ಕೊಳ್ಳಿ, ವೆಬ್ಸೈಟ್ ಇದೆ ನೋಡ್ಕೊಳ್ಳಿ. ಎಷ್ಟು ಜನ ಸಾರ್ವಜನಿಕರು ವೆಬ್ಸೈಟು ಯೂಟ್ಯೂಬ್ ದಿನ ನೋಡ್ಕೊಳಕ್ಕೆ ಹೋಗ್ತಾರೆ. ಇದೊಂದು ಪ್ರಾಬ್ಲಮ್ ಆಗ್ತಾ ಇರ್ತದೆ. ಆಮೇಲೆ OTP ಕೇಳ್ಬೇಕಾದ್ರೆ ಈಗಲೇ ಜನಗಳಿಗೆ ಸರ್ವರ್ ಪ್ರಾಬ್ಲಮ್ಮು, ನೆಟ್ವರ್ಕ್ ಪ್ರಾಬ್ಲಮ್ಮು, ವಿಲೇಜ್ ಇರ್ತಾರೆ. ನಾವು ಒಂದು ಸರಿ ಕೇಳಬೇಕಾದ್ರೆ 2 ಸರಿ ಮಾಡಬೇಕು ಅಂತ ಅಂದರೆ ಅದನ್ನು ಅವ್ರಿಗೆ ಇನ್ನೂ ಡೌಟು, 2 ಸರಿ OTP ಕೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಈಗಾಗಲೇ ಫ್ರಾಡ್ ನಡೀತಾ ಇದೆ OTP ಪ್ರಾಬ್ಲಮಿಂದ. ಇದು ಮತ್ತು ಅವರು ಎಕ್ಸ್ಟ್ರಾ ತಲೆಬಿಸಿ ಮಾಡಿ ಜನಗಳಿಗೆ ಸುಮ್ಮನೆ ಅನಾವಶ್ಯಕ ಗೊಂದಲ ಮಾಡ್ತಾ ಇದ್ದಾರೆ. ಮತ್ತು ಎಜುಕೇಟೆಡ್ ಆಗಿರ್ತಕ್ಕಂಥ ಎಷ್ಟೋ ಜನಗಳಿಗೆ, ಎಲ್ಲರೂ ಸಮೇತ ನಾವು ಎಜುಕೇಟೆಡ್ ಆಗಿರ್ಬೋದು, ಬಟ್ ಕಂಪ್ಯೂಟರ್ ಎಜುಕೇಟೆಡ್ ಎಲ್ಲರೂ ಆಗಿರಲ್ಲ. ಸೊ ಅಂಥವ್ರು ಇರ್ತಕ್ಕಂಥ ರೈತಾಪಿ ವರ್ಗದವರು, ಶ್ರಮಿಕ ವರ್ಗದವರು, ಬಡ ಮಧ್ಯಮ ವರ್ಗದವರು ಎಲ್ಲರಿಗೂ ಕಂಪ್ಯೂಟರ್ ನೀವು ಕಲ್ತು ನೀವು ಮಾಡಿ ಅಂತ ಈ ಒಂದು ಆಪ್ಷನ್ಸ್ ಕೊಡ್ತಾರಲ್ಲ, ಇದು ಎಷ್ಟು ಅನುಕೂಲ ಆಗ್ತದೆ. ಸೊ ಮತ್ತು ಎಕ್ಸಾಂಪಲ್ ನಿಮಗೆ ಇವತ್ತು ಅಕ್ರಮ ಆಸ್ತಿ ಸಂಪಾದನೆ ಮಾಡ್ತಾ ಇರ್ತಾರೆ, ಬೇನಾಮಿ ಹೆಸರು ಮಾಡ್ತಾ ಇರ್ತಾರೆ. ಸೊ ಆ ಡಾಕ್ಯುಮೆಂಟ್ ಎಲ್ಲ ಮಾಡಿಟ್ಕೊಂಡಿರ್ತಾರೆ. ಇನ್ ಕೇಸ್ ಆದಾಯ ತೆರಿಗೆ ಇಲಾಖೆಯಿಂದ ದಾಳಿ ಆಯಿತು ಅಂದರೆ ಆ ದಾಖಲೆಗಳು ಲಭ್ಯ ಆಗುತ್ತೆ. ಈಗ ಡಿಜಿಲಾಕರ್ ಇಟ್ಕೊಂಡ್ರೆ ಅವ್ನು ಸಪೋಸ್ ನಾನು ಬೇನಾಮಿ ಹೆಸರು ಇವ್ರ ಹೆಸರು ಮಾಡಿ ನಾನು ಡಿಜಿಲಾಕರ್ ನನ್ನ ಲಾಕರ್ ಅಲ್ಲ, ನನ್ನ ಮಗನ ಲಾಕರು, ನನ್ನ ಸ್ನೇಹಿತನ ಲಾಕರ್, ನಾನು ಬೇನಾಮಿ ಲಾಕರ್ ಇಡ್ತು ಅಂತ ಅಂದರೆ ಆದಾಯ ತೆರಿಗೆ ಬಂದವರಿಗೆ ಡಾಕ್ಯುಮೆಂಟೇ ಸಿಗಲ್ಲ. ಇಷ್ಟು ವಿಚಾರಗಳು, ಈ ರೀತಿ ಹಲವಾರು ವಿಚಾರಗಳು ಸರ್ ನಾವು ಜಸ್ಟ್ 2 ದಿವಸದಲ್ಲಿ ನೋಡಿರ್ತಕ್ಕಂಥ ಮಾಹಿತಿನಲ್ಲಿ ನಾವು ಇದನ್ನು ಮಾಡ್ತಾಯಿದ್ದೀವಿ. ಆಮೇಲೆ ಏನಿದು ಜಾರಿ ತರ್ತಾ ಇದ್ದಾರೆ ಇದ್ರ ಬಗ್ಗೆ ಸರ್ಕಾರದ ವಿರೋಧ